ಈ ಕಳ್ಳ ಕೆಫೆ ಒಳಗಡೆ ಬಂದಮೇಲೆ ಏನೆಲ್ಲ ಮಾಡ್ತಾನೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಬಂದು ಫಸ್ಟ್ ಲೈಟ್ಸ್ ಎಲ್ಲ ಆನ್ ಮಾಡ್ತಾನೆ, ಕಿಚನ್ ಲೈಟ್ಸ್ ಆಗಲಿ ಆಚೆದು ಫುಲ್ಲೆಲ್ಲ ಲೈಟೆಲ್ಲ ಆನ್ ಮಾಡ್ತಾನೆ. ಆನ್ ಮಾಡಿ ಆದಮೇಲೆ ಒಳಗಡೆ ಇದ್ದಿದ್ದು ಕ್ರ್ಯಾಕರ್ಸ್ ಬಂದು ಅಲ್ಲೆಲ್ಲ ಹಚ್ಚಿ ಮಜಾ ಮಾಡ್ತಾನೆ. ಬ್ಯಾಗಲ್ಲಿ ಇಟ್ಕೊಂಡ್ಬಂದಿರ್ತಾನೆ, ನಮ್ಮದೇ ಬ್ಯಾಗ್ ಅದು ಒಳಗಡೆ ಇದ್ದಿದ್ದು. ಅದನ್ನೇ ತಗೊಬಂದು ಆಚೆ ಹಚ್ಬಿಟ್ಟು ಅದರಲ್ಲೇನೋ ವಿಶ್ ಮಾಡೋ ಥರ ಎಲ್ಲ ಕೂಗಾಡಿ ಮಜಾ ಮಾಡ್ತಾನೆ. ಕ್ರ್ಯಾಕರ್ಸ್ನೆಲ್ಲ ಹಚ್ಚಿ ನೋಡಿ, ನಿಮಗೆ ಗೊತ್ತಾಗಲ್ಲ. ಅದಾದ್ಮೇಲೆ ಮತ್ತೆ ಕಿಚನ್ನಿಗೆ ಬರ್ತಾನೆ. ಬಂದು ಅಲ್ಲಿದ್ದಿದ್ದು ಒಂದು ಐಡಲ್ ಇತ್ತು, ಆ ಐಡಲ್ ತೊಗೊಂಡೋಗ್ಬಿಟ್ಟು ವೇಯಿಂಗ್ ಮೆಷಿನ್ ಮೇಲೆ ಇಟ್ಟು ಲಾಫಿಂಗ್ ಬುದ್ದಾಗೆ ಸ್ವೀಟ್ಸ್ ಇತ್ತು ಇಲ್ಲೇನೆ. ಆ ಸ್ವೀಟ್ಸ್ನೆಲ್ಲ ಅದ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋ ಥರ ಏನೋ ರೆಡಿ ಮಾಡ್ತಾನೆ. ಇದನ್ನ ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ. ಅದು ಏನಕ್ಕೆ ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ ಅಂತ ಗೊತ್ತಿಲ್ಲ. ಅವನು ಹುಚ್ಚನೋ ಇಲ್ಲ ನಾರ್ಮಲ್ಲೋ ಅಥವಾ ಅಬ್ನಾರ್ಮಲ್ಲೋ ಅದು ಗೊತ್ತಿಲ್ಲ. ಅದಾದಮೇಲೆ ಊದ್ಗಡ್ಡಿ ಅಲ್ಲೇ ಇಟ್ಟಿರ್ತೀವಿ ದೇವ್ರಿಗೆ ಪೂಜೆ ಮಾಡೋದಕ್ಕಿಂತ, ಅದನ್ನೇ ತೊಗೊಬಂದು ಅಲ್ಲಿ ಹಚ್ಚಿ ಅದನ್ನು ಅದರಲ್ಲೇ ಪೂಜೆ ಮಾಡ್ತಾನೆ. ಪೂಜೆ ಮಾಡಿ ಏನೇನೋ ಮಾತಾಡ್ತಾ ಇರ್ತಾನೆ, ಮಂತ್ರಗಳು ಹೇಳೋ ಥರ ಎಲ್ಲ ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ. ಪೂಜೆ ಆದಮೇಲೆ ಆ ಸ್ಪ್ರೈಟ್ ತಗೊಂಡು ಕುಡಿತಾ ಇರ್ತಾನೆ. ಫ್ರೀಸರಿಂದ ತಗೊಂಡಿರ್ತಾನೆ. ಪಾಪ ಅವನಿಗೆ ಅನ್ಕಂಫರ್ಟಬಲ್ ಅನಿಸುತ್ತೆ ಅದು ಕವರು. ಅದಕ್ಕೆ ಆ ಕವರ್ದೆಲ್ಲ ತೆಗೆದುಬಿಟ್ಟು ಆರಾಮಾಗಿ ಕೂತ್ಕೊತಾನೆ. ಫ್ರಿಡ್ಜ್ ಮುಂದೆ ಕೂತ್ಕೊತಾನೆ. ಅಲ್ಲೂ ಏನೇನೋ ಮಾತಾಡ್ತಾ ಇರ್ತಾನೆ ಒಬ್ಬೊಬ್ಬನೇ. ಒಳಗಡೆ ಯಾರೋ ಇದ್ದಾರೆ ಏನೋ ಥರನೋ, ಅಥವಾ ಅಲ್ಲಿ ಯಾರೋ ಇದ್ದಾರೆ ಅಂತನೋ, ಅಥವಾ ಏನಕ್ಕೆ ಮಾತಾಡ್ತಾ ಇದೆ ಅಂತ ಗೊತ್ತಿಲ್ಲ. ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ ತುಂಬ ಹೊತ್ತು. ಅದಾದಮೇಲೆ ಅಲ್ಲಿದ್ದಿದ್ದು ಬೌಲ್ಸ್ಗಳನ್ನೆಲ್ಲ ತೊಗೊಬಿಟ್ಟು ಒಂಥರ ಜೋಡಿಸ್ತಾನೆ ಸುತ್ತ. ಅದನ್ನ ಏನಕ್ಕೆ ಜೋಡಿಸಿದ್ದ ಅಂತ ಇನ್ನೂ ಗೊತ್ತಿಲ್ಲ, ಯಾಕೆ ಜೋಡಿಸಿದ್ದ ಅಂತ. ಅದಾದಮೇಲೆ ಇದೆಲ್ಲ ಡ್ರೆಸ್ಅಪ್ ಎಲ್ಲ ಇಲ್ಲೇ ಆಗಿರೋದು. ಇಲ್ಲೇ ನಮ್ಮ ಜರ್ಕಿನ್ ಇತ್ತು, ಕ್ಯಾಪ್ಸ್ ಇತ್ತು, ಎಲ್ಲ ತೊಗೊಬಂದಿದ್ದಾನೆ. ಅದಾದಮೇಲೆ ಅಲ್ಲಿದ್ದ ಪೌಡ್ರ್ ತೊಗೊಂಬಂದು ಅದ್ರ ಮೇಲೆ ಹಾಕಿದ್ದಾನೆ. ಇದೇ ಪೌಡ್ರಿಂದ ಸ್ಟೋರ್ ರೂಮ್ನೆಲ್ಲ ಹಾಳು ಮಾಡಿದ್ದಾನೆ.